ಕಾರ್ಪೊರೇಷನ್ GBA ಮಾಡಿರೋದ್ರಲ್ಲಿ ಅವ್ರಿಗೆ ನಾವು ಅಧಿಕಾರನ ಕೊಡೋಂಥದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಧಿಕಾರನ ಕಿತ್ಕೊಳ್ಳೋಂಥದ್ದು ಯೋಚನೆ ಮಾಡಬೇಕು. ಕಾರ್ಪೊರೇಷನ್ ಸೃಷ್ಟಿ ಆದಾಗಲಿಂದ ಟೌನ್ ಪ್ಲಾನಿಂಗ್ ಅನ್ನೋದು ಒಂದಿದೆ, ಪಾಲಿಕೆ ಅವ್ರ ವ್ಯಾಪ್ತಿನದ್ದು. ಇವತ್ತು ಅದು ಇಲ್ವೇ ಇಲ್ಲ, ಆ ಕಮಿಟಿನೇ ಇಲ್ವೇ ಇಲ್ಲ, ಟೌನ್ ಪ್ಲಾನಿಂಗೇ ಇಲ್ಲ. BDA ಮಾಡಬೇಕಾಗಿತ್ತು, ಅದನ್ನ GBA ಅವರು ತಗೊಳ್ತಾ ಇದ್ದಾರೆ. ಒಂದು ಎರಡು ಮಾತನಾಡೋಕೆ ಹೋಗ್ತಾ ಇದ್ದಾರೆ, ಎಷ್ಟು ಮಾತಾಡಿದ್ರು ಅದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ಇವತ್ತು ಉದಾಹರಣೆಗೆ ನಾನು DK ಶಿವಕುಮಾರ್ ಅವರಿಗೆ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರೀತಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥದ್ದು ಯಾವುದನ್ನ ಒಂದು ಕ್ಷೇತ್ರ ಇದೆ, ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತ್ರ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಅವರು ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ, ಸರ್ಕಾರದ ಹಣದ ಜಾಹೀರಾತಿದು, ಇದು ಕೇಂದ್ರಕ್ಕೆ ಲಾಲ್ಬಾಗ್ ಕೊಡ್ತಾರೆ, ಉತ್ತರಕ್ಕೆ ಮತ್ತೆ RR ನಗರ ಕೊಡ್ತಾರೆ, ಪೂರ್ವಕ್ಕೆ ಕೊಡ್ತಾರೆ, ಮತ್ತೆ ಪಶ್ಚಿಮಕ್ಕೆ ತಿರ್ಗಾ ನನಗೆ ಕೊಡ್ತಾರೆ. ಅಂದರೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಷ್ಟು ಅಭಿಮಾನ ಯಾರ ಮೇಲಾದರೂ ಇದೆಯಾ? ಅದಿರೋದು ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೇಲಿದೆ, ಆದರೆ ಮುನಿರತ್ನನ ಮೇಲೆ, ಅಭಿವೃದ್ಧಿ ಮೇಲಲ್ಲ, ಕ್ಷೇತ್ರದ ಮೇಲೆ. ಗುಂಡಿಗಳ ಬಗ್ಗೆ ಏನು ಮಾತಾಡ್ತೀರ? ಅಂಗೈಯಲ್ಲಿರೋ ಉಣ್ಣಿಗೆ ಕನ್ನಡಕ ಬೇಕೆ? ಅಂಗೈಯಲ್ಲಿ ಉಣ್ಣಿದೆ, ಇದು ಕನ್ನಡಕ ಬೇಕಾ? ಕನ್ನಡಿ ಬೇಕಾ?